ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಕೊಲ್ಲಿ ರಾಷ್ಟ್ರಗಳ 19ನೇ ದಿನದ ಯುದ್ಧ ಅಮೆರಿಕ ಮತ್ತು ಇಸ್ರೇಲ್ ಕಡೆಗೆ ಬಂತು. ಯಾವ ಹಾರ್ಮುಜ್ ಜಲ ಮಾರ್ಗವನ್ನೇ ಬಂದ್ ಮಾಡಿ ಇರಾನ್ ಶಾಕ್ ಕೊಟ್ಟಿತ್ತು, ಅದೇ ಹಾರ್ಮುಜ್ಗೆ ಅಮೆರಿಕ ಸೇನೆ ಲಗ್ಗೆ ಹಾಕಿದೆ. ಇನ್ನೊಂದು ಕಡೆ ಇರಾನ್ ದೇಶದ ಮಹಾನಾಯಕರೆಲ್ಲ ಅಳಿಸಿ ಹೋಗಿದ್ದಾರೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಇಷ್ಟಾದರೂ ಇರಾನ್ನಿಂದ ಮತ್ತೆ ಪ್ರತೀಕಾರದ ದಾಳಿ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ಇರಾನ್ನ ಕರಾವಳಿ ಉದ್ದಕ್ಕೂ ಖಮೇನಿ ಪಡೆಯ ಬಲಿಷ್ಠ ಕ್ಷಿಪಣಿ ತಾಣಗಳನ್ನು ಅಮೆರಿಕ ಉಡಾಯಿಸಿದೆ. ಒಂದಲ್ಲ ಎರಡಲ್ಲ 5,000 ಪೌಂಡ್ಗೂ ಹೆಚ್ಚು ಪೆನೆಟ್ರೇಟರ್ ಯುದ್ಧ ಸಾಮಗ್ರಿಗಳನ್ನು ಬಳಸಿ ಅಮೆರಿಕ ಘೋರ ದಾಳಿ ನಡೆಸಿ ನಿರ್ನಾಮ ಮಾಡಿದೆ. ಇರಾನ್ ಆಡಳಿತದಿಂದ ಎದುರಾಗಿರುವ ಬೆದರಿಕೆಗಳನ್ನು ತಟಸ್ಥಗೊಳಿಸಲು ಅಮೆರಿಕದ ಪಡೆ ಸಾವಿರಾರು ಇರಾನ್ ಮಿಲಿಟರಿ ಗುರಿಗಳನ್ನು ನಾಶ ಮಾಡಿದೆ ಅಂತ ಖುದ್ದು ಅಮೆರಿಕ ಸೇನೆಯೇ ದಾಳಿಯ ವಿಡಿಯೋಗಳನ್ನು ಹಂಚಿಕೊಂಡಿದೆ. ಹರ್ಮುಜ್ ಜಲಮಾರ್ಗದ ಸುತ್ತಲೂ ಇದ್ದ ಇರಾನ್ ಕ್ಷಿಪಣಿ ವಾಹಕಗಳನ್ನು ಧ್ವಂಸ ಮಾಡಿದ್ದು, ಹರ್ಮುಜ್ ಜಲಸಂಧಿ ಶೀಘ್ರದಲ್ಲೇ ಅಮೆರಿಕ ವಶವಾಗಲಿದೆ ಅಂತಾನೂ ಘೋಷಣೆ ಮೊಳಗಿಸಿದೆ. ಅಮೆರಿಕ ವಶಕ್ಕೆ ಹರ್ಮುಜ್ ಜಲಮಾರ್ಗ ಅನ್ನೋದು ಇರಾನ್ ಪಾಲಿಗೆ ಖಜಾನೆಯಾಗಿದೆ. ಇಡೀ ಜಗತ್ತಿಗೆ ಸಪ್ಲೈ ಆಗುವ ಕಚ್ಚಾ ತೈಲದಲ್ಲಿ 21% ಇದೇ ಹರ್ಮುಜ್ ಮೂಲಕ ಏಷ್ಯಾ ರಾಷ್ಟ್ರಗಳಿಗೆ ಬರ್ತಿದೆ. ಹೀಗಾಗಿ ಹರ್ಮುಜ್ ಜಲಮಾರ್ಗದ ಸುತ್ತಲೂ ಇರಾನ್ ತನ್ನದೇ ರೇಡಾರ್ಗಳನ್ನ, ಯುದ್ಧ ನೌಕೆಗಳನ್ನ, ಅತ್ಯಾಧುನಿಕ ಕ್ಷಿಪಣಿ ವಾಹಕಗಳನ್ನ ಕಾವಲಿಗಿಟ್ಟಿತ್ತು. ಇರಾನ್ ಮಿಲಿಟರಿಯ ಅರ್ಧಕ್ಕರ್ಧ ಶಕ್ತಿಯು ಇದೇ ಹರ್ಮುಜ್ ಕರಾವಳಿಯಲ್ಲಿತ್ತು. ಇಂಥ ಜಾಗಕ್ಕೆ ಅಮೆರಿಕದ ಬಾಂಬ್ಗಳು ಅಪ್ಪಳಿಸಿವೆ. ಹರ್ಮುಜ್ನತ್ತ ಅಮೆರಿಕ ನೌಕಾಪಡೆ. ಇನ್ನೊಂದು ಕಡೆ ಹರ್ಮುಜ್ ಜಲಮಾರ್ಗದ ಕೂಗಳತೆ ದೂರದಲ್ಲೇ ಅಮೆರಿಕದ ಯುದ್ಧ ಹಡಗುಗಳು ಬಿಡಾರ ಹೂಡಿವೆ. ಅಮೆರಿಕದ USS ಬಟಾನ್ LHD-5 ಮತ್ತು USS ಕಾರ್ಟರ್ ಹಾಲ್ LSD-50 ಎಂಬ 2 ಯುದ್ಧ ನೌಕೆಗಳು ಈಗಾಗಲೇ ಹರ್ಮುಜ್ನತ್ತ ಬರ್ತಿವೆ. ಅಷ್ಟೇ ಅಲ್ಲ, 2,500 ನೌಕಾಪಡೆ ವೀರರ ದಂಡಯಾತ್ರೆಯೂ ಹರ್ಮುಜ್ ತಲುಪಲಿದೆ ಅಂತ ಅಮೆರಿಕ ಶ್ವೇತಭವನ ಮೀಡಿಯಾಗಳು ವಿಡಿಯೋಗಳನ್ನ ಶೇರ್ ಮಾಡಿದೆ. ಇನ್ನೊಂದು ಕಡೆ ಇರಾನ್ನಲ್ಲಿ ಏನೂ ಉಳಿದಿಲ್ಲ, ಎಲ್ಲವನ್ನೂ ಅಳಿಸಿ ಹಾಕಿದ್ದೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ರು. Very strongly, very powerfully. We've wiped out their navy, wiped out their military in every aspect. Their air force is now decimated. They have no air force, no navy. They have no radar. Their radar is entirely gone. Their anti-aircraft machinery is gone. Everything is gone. Their leaders are gone. ಇರಾನ್ ದೇಶದ ಭೂಸೇನೆ, ವಾಯುಸೇನೆ, ನೌಕಾಪಡೆಯನ್ನೂ ನಾಶ ಮಾಡಿದ್ದೀವಿ ಅಂತ ಟ್ರಂಪ್ ಹೇಳಿದ್ರು. ಇಷ್ಟೇ ಅಲ್ಲ, ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಬಳಿಕ ಇಡೀ ಸೇನೆಯನ್ನೇ ನಿಭಾಯಿಸುತ್ತಿದ್ದ ಭದ್ರತಾ ಮುಖ್ಯಸ್ಥ ಅಲಿ ಲರಿಜಾನಿ ಮತ್ತು ಅವರ ಮಗನನ್ನು ಅಮೆರಿಕ ಇಸ್ರೇಲ್ ಜಂಟಿ ದಾಳಿ ಮಾಡಿ ಕೊಂದು ಹಾಕಿದೆ. Their top person was, they say, a lot of people say their actual top was killed yesterday, along with somebody else, who was responsible for the killing. The man that was responsible for the killing of 32,000 people over the last 2 weeks, he was in charge of the killing of protesters. It's an evil group. I mean, they've killed much more than 32,000 people. And the man who was responsible for that was also killed yesterday. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದಂತೆ ಅಲಿ ಲರಿಜಾನಿ ಮತ್ತು ಆತನ ಮಗ ಸತ್ತಿರೋದು ಕನ್ಫರ್ಮ್ ಆಗಿದೆ. ಕೊಲ್ಲಿ ರಾಷ್ಟ್ರದ ಅಲ್ ಹದತ್ ಟಿವಿ ಚಾನೆಲ್ ಸೇರಿದಂತೆ ಅನೇಕ ಮಾಧ್ಯಮಗಳಲ್ಲೂ ಲರಿಜಾನಿ ಸತ್ತಿರೋ ವರದಿಗಳಾಗಿವೆ. ಇನ್ನೊಂದು ಕಡೆ ಇಸ್ರೇಲಿ ವೈಮಾನಿಕ ದಾಳಿಯಲ್ಲಿ ಸಾವನ್ನಪ್ಪಿದ ಲರಿಜಾನಿ ಮತ್ತು ಅವರ ಮಗನ ಅಂತ್ಯಕ್ರಿಯೆಗೆ ಸಿದ್ಧತೆಗಳಾಗ್ತಿರೋ ಫೋಟೋಗಳನ್ನು ಇರಾನ್ನ ಮಾಧ್ಯಮಗಳು ಪ್ರಕಟಿಸಿವೆ. ಒಂದು ಕಡೆ ಅಮೆರಿಕ ಇರಾನ್ ನೆಲವನ್ನೇ ನೆಲಸಮ ಮಾಡುತ್ತಿದ್ರೆ, ಇನ್ನೊಂದು ಕಡೆ ಇಸ್ರೇಲ್ ಸೇನಾಪಡೆಗಳು ಇರಾನ್ಗೆ ಬೆಂಗಾವಲಾಗಿದ್ದ ಲೆಬನಾನ್ನಲ್ಲಿ ಸೆಂಟ್ರಲ್ ಬೈರುತ್ನಲ್ಲಿ ಸರಣಿ ಕ್ಷಿಪಣಿ ದಾಳಿ ನಡೆಸಿ ಮಾರಣ ಹೋಮ ಮಾಡಿದೆ. ನೋಡಿ, ಕಣ್ಮುಚ್ಚೆ ಕಣ್ಣು ಬಿಡೋದ್ರೊಳಗೆ ಅಪ್ಪಳಿಸಿದ ಕ್ಷಿಪಣಿ ಹೇಗೆ ಇಡೀ ಕಟ್ಟಡವನ್ನೇ ಧರಾಶಾಹಿ ಮಾಡಿದೆ. ಇಸ್ರೇಲ್ ನಡೆಸಿದ ವಾಯುದಾಳಿಯಲ್ಲಿ ಇಡೀ ಕಟ್ಟಡ ಕುಸಿದು ಬಿದ್ದಿದೆ. ಸೆಂಟ್ರಲ್ ಬೈರುತ್ನ ಬಶುರಾದಲ್ಲಿರುವ ಈ ಕಟ್ಟಡವೇ ಹೆಜ್ಬುಲ್ಲಾ ಬಂಡುಕೋರರ ಅಡುಗುತಾಣವಾಗಿತ್ತು. ಇದೇ ಕಟ್ಟಡವನ್ನ ಇಸ್ರೇಲ್ ಸರ್ವನಾಶ ಮಾಡಿದೆ. ಕಟ್ಟಡ ನೆಲಸಮವಾದ 4 ಗಂಟೆಗಳಲ್ಲೇ ಅವಶೇಷಗಳನ್ನು ತೆರವು ಮಾಡಿ ಅಲ್ಲಿದ್ದ ಶವಗಳನ್ನೂ ಬೇರೆ ಕಡೆಗೆ ಸಾಗಿಸಲಾಗಿದೆ.
ಇನ್ನು ಪೂರ್ವ ಲೆಬನಾನ್ನ ಪಶ್ಚಿಮ ಬೆಕಾದಲ್ಲಿರುವ ಸಹಮಾರ್ ಪಟ್ಟಣದ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿ ನಡೆಸಿದೆ. ಇನ್ನೊಂದು ಕಡೆ ದಕ್ಷಿಣ ಲೆಬನಾನ್ನ ದೇರ್ ಕನೌನ್ ಅಲ್ ನಹರ್ ಪಟ್ಟಣವನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ವಾಯುದಾಳಿ ಮಾಡಿದೆ. ಒಂದು ಕಡೆ ಅಮೆರಿಕ ಸೇನೆ ಹರ್ಮುಜ್ಗೆ ಲಗ್ಗೆ ಹಾಕ್ತಿದೆ. ಇನ್ನೊಂದು ಕಡೆ ಇರಾನ್ಗೆ ಬೆಂಬಲವಾಗಿದ್ದ ಲೆಬನಾನ್ಗೆ ಇಸ್ರೇಲ್ ಕ್ಷಿಪಣಿಗಳನ್ನ ಹಾಕಿ ಉಡಾಯಿಸ್ತಿದೆ. ಇದೆಲ್ಲದರ ಮಧ್ಯೇನು ಇರಾನ್ ಪ್ರತಿದಾಳಿ ಮಾಡಿ ಇಸ್ರೇಲ್ನ ಟೆಲ್ ಅವೀವ್ ನಗರಕ್ಕೆ ಡ್ರೋನ್ ಬಾಂಬ್ಗಳನ್ನ ಹಾಕಿದೆ. ಟೆಲ್ ಅವೀವ್ ನಗರದ ರೈಲು ನಿಲ್ದಾಣಕ್ಕೆ ಅಪ್ಪಳಿಸಿದ ಇರಾನ್ನ ಡಬಲ್ ಬ್ಲಾಸ್ಟ್ ರಾಕೆಟ್ಗಳು ಇಡೀ ರೈಲ್ವೆ ನಿಲ್ದಾಣವನ್ನೇ ಸ್ಮಶಾನವನ್ನಾಗಿಸಿದೆ. ಅಮೆರಿಕ ಇಸ್ರೇಲ್ ಯುದ್ಧ ಸಾರಿ ಇವತ್ತಿಗೆ 19 ದಿನಗಳಾಯಿತು. ಇರಾನ್ ಕೊಡ್ತಿರೋ ಹೊಡೆತಗಳಿಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಖುದ್ದು ದಿಗ್ಭ್ರಮೆ ವ್ಯಕ್ತಪಡಿಸಿದ್ರು. ಇದಾದ ಮೇಲೆ ಅಮೆರಿಕ ಸೇನೆಯ ಶಕ್ತಿ ಎಷ್ಟು ಅನ್ನೋದನ್ನ ನಾಳೆ ಒಳಗೆ ತೋರಿಸ್ತೀವಿ ಅಂದಿದ್ರು. ಈಗ ಹೇಳಿದಂತೆ ಇರಾನ್ ಮೇಲೆ ವಿಧ್ವಂಸಕ ದಾಳಿ ಮಾಡಿದೆ. ಹರ್ಮುಜ್ ಜಲಮಾರ್ಗವನ್ನ ಸಂಪೂರ್ಣವಾಗಿ ವಶಕ್ಕೆ ಪಡೆಯಲು ಸಜ್ಜಾಗಿದೆ. ಆದ್ರೆ ಇರಾನ್ ಹೇಗೆ, ಯಾವಾಗ, ಎಷ್ಟೊತ್ತಿಗೆ, ಎಂಥ ಘೋರ ದಾಳಿ ಮಾಡುತ್ತೆ ಅನ್ನೋದೇ ಈಗಿರುವ ಆತಂಕ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.